ಈಗ ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಸಿಎಂ ವಿರುದ್ಧ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೋದಾ ಅಂತ. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸಕ್ಕೆ ಸಾಧ್ಯ ಇಲ್ಲ. ಸಿಎಂ ಏನಾದ್ರು ಮಾಟ ಮಂತ್ರ ಮಾಡ್ಸಕ್ಕೆ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಆ ಥರದ್ದು ಏನಾದ್ರು ನಡೀತಿದೆಯಾ ಸರ್ ರಾಜ್ಯದಲ್ಲಿ? ಪಾಲಿಟಿಕ್ಸ್ ಆ ಥರ ಮಾಟ ಮಂತ್ರ ಅದನ್ನ ರಾಜಣ್ಣ ಅವ್ರನ್ನೇ ಕೇಳಬೇಕು. ರಾಜಣ್ಣ ಅವ್ರು ಯಾರಿಗಾರ ಮಾಡಿಸೋ ಅಭ್ಯಾಸ ಇದೆಯಾ ಮಾಟ ಮಂತ್ರ? ಇಲ್ಲ. ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣ ಅವರೇನೆ, ಬೇರೆ ಏನಾರು ಮಾಡ್ಸಕ್ಕಾಗಲ್ಲ. ಆ ಧೈರ್ಯ ಇರೋದು ರಾಜಣ್ಣ ಅವ್ರಿಗೆ ಮಾತ್ರ. ಎಲೆಕ್ಷನ್ ಟೈಮ್ ಅಲ್ಲೂ ಅವ್ರ ಮನೆ ಮೇಲೆ ಆಗಿತ್ತಂತೆ ಸರ್. ಯಾರ ಮನೆ ಮೇಲೆ? ರಾಜಣ್ಣ ಅವ್ರ ಮನೆ. ನೋಡಮ್ಮ, ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದ್ರೆ ಅದು ಮೂರ್ಖತನ. ಈಗ ದೊಡ್ಡ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ. ಅವೆಲ್ಲ ಸುಮ್ಮನೆ ಬಾಯಿ ಚಪ್ಲಕ್ಕೆ ಮಾತಾಡ್ಕೊಂತಾರೆ ಬಿಡಿ. ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಕ್ಕಂಥ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಿಂದೆ ಹೇಳಿದ್ರು ಸರ್, ತಮ್ಮ ಕುಟುಂಬದ ವಿರುದ್ಧ ಕೂಡ ಮಾಟ ಮಂತ್ರ ಆಗಿದೆ. ಕಪ್ಪು ಕೋಳಿಗಳನ್ನ, ಕೋಣಗಳನ್ನ ಕೇಳೋದ್ರಲ್ಲಿ ಬಲಿ ಕೊಟ್ಟಿದ್ರು. ಹೌದು, ವಾಮಾಚಾರಗಳು ಮಾಡಿಸ್ತಾರೆ. ಬಟ್ ಒಂದು ತಿಳ್ಕೊಬೇಕು, ಯಾರ್ಯಾರು ವಾಮಾಚಾರ ಮಾಡಿಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಬೇರೆಯವ್ರ ಬಗ್ಗೆ ವಾಮಾಚಾರ ಮಾಡ್ಸಕ್ಕೆ ಹೋಗ್ತಾರಲ್ಲ ಅವ್ರ ಕುಟುಂಬಗಳು ಹೆಸರು ಹೇಳ್ದಂಗೆ ಸರ್ವನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಯಾರು ಕೂಡ ಯಾರ ಮೇಲೆ ವಾಮಾಚಾರ ಮಾಡಿಸ್ಲಿಕ್ಕೆ ಆ ಥರ ಮಾಡಿಸಿ ಎಲ್ಲರೂ ಬಾಯಿ ಕಟ್ಟಾಕ್ಬೋದಾಗಿತ್ತಲ್ಲ. ಅವೆಲ್ಲ ಸುಮ್ಮನೆ ಹೂವು ಅಷ್ಟೇ. ಏನೋ ತಾತ್ಕಾಲಿಕವಾಗಿ ಗ್ರಾಚಾರ ಹೆಚ್ಚು ಕಡಿಮೆ ಆದಾಗ ಒಂಚೂರು ನಡಿಬೋದು ಅಷ್ಟೇ. ಬಟ್ ಪರ್ಮನೆಂಟಾಗಿ ಹಂಗೆಲ್ಲ ಮುಗಿಸಂಗಿದ್ರೆ ಎಲ್ಲರೂ ಮುಗಿಸ್ಬಿಡೋರು ವಾಮಾಚಾರ ಮಾಡಿ. ಕರ್ನಾಟಕ ಪಾಲಿಟಿಕ್ಸ್ ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ನಮ್ಮ ಸದ್ಯ ನಿಮಗೆ ಮಾಹಿತಿ ಇದೆಯಲ್ಲ, ಆ ಥರ ಇದೆಯಲ್ಲ, ಮಾಧ್ಯಮದವ್ರಿಗೆ ಆ ಮಾಹಿತಿ ಇದ್ರೆ ಸಾಕು. ಸರ್ ಆಮೇಲೆ ಈಗ ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಸಿಎಂ ವಿರುದ್ಧ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೋದಾ ಅಂತ. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸಕ್ಕೆ ಸಾಧ್ಯ ಇಲ್ಲ. ಸಿಎಂ ಏನಾದ್ರು ಮಾಟ ಮಂತ್ರ ಮಾಡ್ಸಕ್ಕೆ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಆ ಥರದ್ದು ಏನಾದ್ರು ನಡೀತಿದೆಯಾ ಸರ್ ರಾಜ್ಯದಲ್ಲಿ? ಪಾಲಿಟಿಕ್ಸ್ ಆ ಥರ ಮಾಟ ಮಂತ್ರ ಅದನ್ನ ರಾಜಣ್ಣ ಅವ್ರನ್ನೇ ಕೇಳಬೇಕು. ರಾಜಣ್ಣ ಅವ್ರು ಯಾರಿಗಾರ ಮಾಡಿಸೋ ಅಭ್ಯಾಸ ಇದೆಯಾ ಮಾಟ ಮಂತ್ರ? ಇಲ್ಲ. ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣ ಅವರೇನೆ, ಬೇರೆ ಏನಾರು ಮಾಡ್ಸಕ್ಕಾಗಲ್ಲ. ಆ ಧೈರ್ಯ ಇರೋದು ರಾಜಣ್ಣ ಅವ್ರಿಗೆ ಮಾತ್ರ. ಎಲೆಕ್ಷನ್ ಟೈಮ್ ಅಲ್ಲೂ ಅವ್ರ ಮನೆ ಮೇಲೆ ಆಗಿತ್ತಂತೆ ಸರ್. ಯಾರ ಮನೆ ಮೇಲೆ? ರಾಜಣ್ಣ ಅವ್ರ ಮನೆ. ನೋಡಮ್ಮ, ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದ್ರೆ ಅದು ಮೂರ್ಖತನ. ಈಗ ದೊಡ್ಡ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ. ಅವೆಲ್ಲ ಸುಮ್ಮನೆ ಬಾಯಿ ಚಪ್ಲಕ್ಕೆ ಮಾತಾಡ್ಕೊಂತಾರೆ ಬಿಡಿ. ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಕ್ಕಂಥ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಿಂದೆ ಹೇಳಿದ್ರು ಸರ್, ತಮ್ಮ ಕುಟುಂಬದ ವಿರುದ್ಧ ಕೂಡ ಮಾಟ ಮಂತ್ರ ಆಗಿದೆ. ಕಪ್ಪು ಕೋಳಿಗಳನ್ನ, ಕೋಣಗಳನ್ನ ಕೇಳೋದ್ರಲ್ಲಿ ಬಲಿ ಕೊಟ್ಟಿದ್ರು. ಹೌದು, ವಾಮಾಚಾರಗಳು ಮಾಡಿಸ್ತಾರೆ. ಬಟ್ ಒಂದು ತಿಳ್ಕೊಬೇಕು, ಯಾರ್ಯಾರು ವಾಮಾಚಾರ ಮಾಡಿಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಬೇರೆಯವ್ರ ಬಗ್ಗೆ ವಾಮಾಚಾರ ಮಾಡ್ಸಕ್ಕೆ ಹೋಗ್ತಾರಲ್ಲ ಅವ್ರ ಕುಟುಂಬಗಳು ಹೆಸರು ಹೇಳ್ದಂಗೆ ಸರ್ವನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಯಾರು ಕೂಡ ಯಾರ ಮೇಲೆ ವಾಮಾಚಾರ ಮಾಡಿಸ್ಲಿಕ್ಕೆ ಆ ಥರ ಮಾಡಿಸಿ ಎಲ್ಲರೂ ಬಾಯಿ ಕಟ್ಟಾಕ್ಬೋದಾಗಿತ್ತಲ್ಲ. ಅವೆಲ್ಲ ಸುಮ್ಮನೆ ಹೂವು ಅಷ್ಟೇ. ಏನೋ ತಾತ್ಕಾಲಿಕವಾಗಿ ಗ್ರಾಚಾರ ಹೆಚ್ಚು ಕಡಿಮೆ ಆದಾಗ ಒಂಚೂರು ನಡಿಬೋದು ಅಷ್ಟೇ. ಬಟ್ ಪರ್ಮನೆಂಟಾಗಿ ಹಂಗೆಲ್ಲ ಮುಗಿಸಂಗಿದ್ರೆ ಎಲ್ಲರೂ ಮುಗಿಸ್ಬಿಡೋರು ವಾಮಾಚಾರ ಮಾಡಿ. ಕರ್ನಾಟಕ ಪಾಲಿಟಿಕ್ಸ್ ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ನಮ್ಮ ಸದ್ಯ ನಿಮಗೆ ಮಾಹಿತಿ ಇದೆಯಲ್ಲ, ಆ ಥರ ಇದೆಯಲ್ಲ, ಮಾಧ್ಯಮದವ್ರಿಗೆ ಆ ಮಾಹಿತಿ ಇದ್ರೆ ಸಾಕು.